ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಚ್ಚ ಸೈಕಿಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ನಮ್ಮನೆಯ ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಪೂಜೆ, ಹಾಗೆ ಎರಡನೇ ಶುಕ್ರವಾರದ ಪೂಜೆ, ಅದ್ರ ಜೊತೆಗೇ ಮೊನ್ನೆ ದಿನ ಅಮಾವಾಸ್ಯೆಯ ಒಂದು ಪೂಜೆ ನಾನು ಹೇಗೆ ಆಚರಿಸಿದ್ದೇನೆ, ಹಾಗೆ ಅಮೃತಲಕ್ಷ್ಮಿ ಪೂಜೆ ನಾನು ಯಾವ ರೀತಿ ಒಂದು ಆಚರಿಸಿದ್ದೇನೆ ಅಂತ ಎಲ್ಲರ ಬಗ್ಗೆ ತೋರಿಸ್ತಾ ಇದ್ದೇನೆ. ಬನ್ನಿ ನೋಡಂತೆ. ಮೊದಲು ನನಗೆ ಮನೆ ಹತ್ರ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಸರಳವಾಗಿಯೇ ಗಣೇಶ, ಚಾಮುಂಡೇಶ್ವರಿ ಹಾಗೆ ನಂದಿಯ ವಿಗ್ರಹವನ್ನು ಇಟ್ಟು ನಾನು ಮನೆ ಅಮಾವಾಸ್ಯೆನ ಆಚರಣೆ ಮಾಡಿದ್ದೀನಿ. ನಮ್ಮ ಮನೆ ದೇವರ ಪೂಜೆ ಸಹ ಮಾಡ್ಕೊಂಡಿದ್ದೇನೆ. ಪ್ರಸಾದಕ್ಕೆ ಅಕ್ಕಿ ಪಾಯಸ ಇಟ್ಟಿದ್ದೇನೆ, ತಾಂಬೂಲ ಹಾಗೆ ಲಿಂಬೆಹಣ್ಣನ್ನು ಹೆಚ್ಚಿಟ್ಟು ನಾನು ಅಮಾವಾಸ್ಯೆ ಪೂಜೆನ ಮಾಡಿದ್ದೇನೆ. ಕಾರಣ ನೋಡಿದ್ದು ಅಮಾವಾಸ್ಯೆ ಪೂಜೆ ಸರಳವಾಗಿಯೇ ಆಚರಿಸಿದ್ದೇನೆ. ಅದರ ನಂತರ ಅಮೃತಲಕ್ಷ್ಮಿ ಪೂಜೆ ನಾನು ಬೆಳಿಗ್ಗೆನೇ ಲಕ್ಷ್ಮೀ ಪೂಜೆ ಮಾಡ್ಕೊಂಡಿದ್ದೀನಿ. ಸೋಮವಾರ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ದೇನೆ ಲಕ್ಷ್ಮಿಗೆ. ಹಾಗೆ ಸರಳವಾಗಿಯೇ ನಾನು ಪೂಜೆಯನ್ನು ಮುಗಿಸ್ಕೊಂಡಿದ್ದೀನಿ. ಗ್ರ್ಯಾಂಡಾಗಿ ಅಂತಲ್ಲ, ಸರಳವಾಗಿಯೇ ಆಚರಣೆ ಮಾಡ್ತಿದ್ದೀನಿ. ಪ್ರಸಾದಕ್ಕೆ ಅಂತ ಪಂಚಾಮೃತ ಅಭಿಷೇಕ ಮಾಡಿದ್ದೀನಲ್ವಾ, ಅದೇ ಪ್ರಸಾದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ಧೂಪವನ್ನು ಹಾಕಿ ಕಾಯಿ ಹೊಡೆದು ಪೂಜೆಯನ್ನು ಮಾಡ್ಕೊಂಡಿದ್ದೆ. ಗಣೇಶ ಹಾಗೆ ಲಕ್ಷ್ಮಿಯನ್ನು ಇಟ್ಟು ನಾನು ಪೂಜೆ ಮಾಡ್ಕೊಂಡಿದ್ದು. ಹಾಗೆ ಇದು ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಪೂಜೆ. ಚಾಮುಂಡೇಶ್ವರಿಗೆ ನಾನು ಲಕ್ಷ್ಮಿ ಅಲಂಕಾರವನ್ನು ಮಾಡಿದ್ದೇನೆ. ನೋಡ್ತಾ ಇರಬಹುದು ನಮ್ಮ ಮನೆಯಲ್ಲಿರೋ ಪೂಜೆ. ಹಾಗೆ ರಾತ್ರಿ ಕೆಂಪಾರತಿಯನ್ನು ಸಹ ಮಾಡಿದ್ದೇನೆ. ಪ್ರಸಾದಕ್ಕೆ ಅಂತ ನಾನು ಕೇಸರಿಬಾತ್ ಮಾಡಿದ್ದೆ. ಹಾಗೆ ಇದು ಎರಡನೇ ಶುಕ್ರವಾರದ ಪೂಜೆ. ಪ್ರಸಾದಕ್ಕೆ ಅಂತ ಹೂರಣ ಮಾಡಿದ್ದೇನೆ. ಚಾಮುಂಡೇಶ್ವರಿ ತಾಯಿಗೆ ಮಹಾಲಕ್ಷ್ಮಿ ಅಲಂಕಾರದಲ್ಲಿ ವಿಜಯಲಕ್ಷ್ಮಿ ಅಲಂಕಾರವನ್ನು ಮಾಡಿದ್ದೇನೆ. ಹಾಗೆ ರಾತ್ರಿ ಕೆಂಪಾರತಿಯನ್ನು ಸಹ ಮಾಡಿದ್ದೇನೆ. ತಾಂಬೂಲವನ್ನಿಟ್ಟು ಪ್ರತಿ ವಾರ ಸಹ ನಾನು ಅಲಂಕಾರ ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು. ಈ ರೀತಿ ನಾನು ಸರಳವಾಗಿಯೇ ನಾನು ಪೂಜೆನ ಮಾಡಿದ್ದೇನೆ. ಇನ್ನು 2 ವಾರದ ಪೂಜೆ ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.